This conference will now be recorded. ಸತ್ಸಂಗಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. We welcome you for the satsang program. This is an initiative of Unnati Healing Foundation. ಮೀನಾ ಕೇಳಿಸ್ತಾ ಇಲ್ಲ. ಮುಂದಿನ ಸ್ಲೈಡ್ ಗೆ ಮೂವ್ ಆಗಿ. ಉನ್ನತಿ ಬಗ್ಗೆ ಹೇಳೋದಾದ್ರೆ, ಉನ್ನತಿ ಹೀಲಿಂಗ್ ಫೌಂಡೇಶನ್ 2001ರಲ್ಲಿ ಸ್ಥಾಪನೆ ಆಯಿತು. ಇದು ಪ್ರತಿಯೊಬ್ಬ ವ್ಯಕ್ತಿಯ ವಿಕಾಸಕ್ಕಾಗಿ ಈ ಸಂಸ್ಥೆ, ಇದು ಒಂದು NGO, ಉನ್ನತಿ ಹೀಲಿಂಗ್ ಫೌಂಡೇಶನ್ ಆ ಕೆಲಸದಲ್ಲಿ ನಿರಂತರವಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಸೊ ಉನ್ನತಿ ಹೀಲಿಂಗ್ ಫೌಂಡೇಶನ್ is an NGO which was established in 2001 and it is working for the upliftment of people. So this is about Unnati Healing Foundation. You will know more about it. Let us know about our founder president. It's indeed a great pleasure to share about Dr. Saraswati Hegde. Madam is a disciple of Master Choa Koksui. One thing we need to know, he has instructed her to introduce this energy field into universities, because that is the place where, you know, when we reach out to the universities, when we reach out to people through students are the ones, they are the future generation. So if children are taught at very early age, it is the best gift what can be given to students. So in this aspect, Master Choa Koksui has instructed, and for which the work is happening at Unnati in the guidance of. Hello, namaste. Am I audible? Yes. Yeah, audible. Okay. Dr. Saraswati Hegde madam ಅವರು ಮಾಸ್ಟರ್ ಚೋವಾ ಕೋಕ್ಸಿ ಅವರ ಶಿಷ್ಯೆ. ಇವರಿಗೆ ಮಾರ್ಗದರ್ಶನ ಬಂದಂತೆ, ಸೂಚನೆ ಬಂದಂತೆ ಗುರುಗಳಿಂದ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಇದನ್ನ ಕಲಿಸೋದ್ರಿಂದ, ಎನರ್ಜಿ ಹೀಲಿಂಗ್ ವಿಚಾರದಲ್ಲಿ ಕಲಿಸೋದ್ರಿಂದ ಆ ಮಕ್ಕಳು ಬೇಗ ಬಾಲ್ಯದಲ್ಲೇ ಅದನ್ನ ಕಲಿತಾಗ ಅವರು ದೇ ಬಿಕಮ್ ಸದೃಢವಾಗಿ ಒಳ್ಳೆಯ ಪ್ರಜೆಗಳಾಗಿ ದೇಶಕ್ಕೆ ಸೇವೆಯನ್ನ ಮಾಡಬಹುದು ಅನ್ನೋ ದೃಷ್ಟಿಯಲ್ಲಿ ಇದನ್ನ ಅವರಿಗೆ ನೆಕ್ಸ್ಟ್ ಮೇಡಮ್ ಅವರು ಶಿ ಇಸ್ ದ ಚೋಸನ್ 6 ಮೆಂಬರ್ಸ್ ಅಲ್ಲಿ ಇವರು ಒಬ್ರು, ಅಂಡ್ ಶಿ ಇಸ್ ದ ಫಸ್ಟ್ ಒನ್ ಟು ಡೂ PhD ಇನ್ ಪ್ರಾಣಿಕ್ ಹೀಲಿಂಗ್. ಅಂಡ್ ಇವರೇ ಉನ್ನತಿ ಹೀಲಿಂಗ್ ಫೌಂಡೇಶನ್ ನ ಸಂಸ್ಥಾಪಕರು. ಮತ್ತೆ ಬಿಲ್ಡ್ ಇಂಡಿಯಾ ಮೂವ್ಮೆಂಟ್ ಅನ್ನೋ ಚಳುವಳಿ ಏನಿದೆ ಅದಕ್ಕೆ ಕೂಡ ಇವರೇ ಅದನ್ನ ರೂಪುರೇಷೆಗಳನ್ನ ಡಿಸೈನ್ ಮಾಡಿ ಮುಂದಕ್ಕೆ ತಗೊಂಡು ಹೋಗ್ತಾ ಇರುವಂತದ್ದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇನ್ನು ಉಳಿದಂತೆ ಹೇಳೋದಾದ್ರೆ, ಇವರು ಅನೇಕ ರಿಸರ್ಚ್ಗಳನ್ನ ಮೆಡಿಕಲ್ ಕಾಲೇಜಸ್ ಜೊತೆಲಿ ಅನೇಕ ವಿಧವಾದ ಡಾಕ್ಯುಮೆಂಟೇಶನ್, ಅದರ ರಿಸರ್ಚ್ ಮಾಡಿ ಅದರದ್ದು ಡಾಕ್ಯುಮೆಂಟೇಶನ್ ಮಾಡಿ ಎಫೆಕ್ಟಿವ್ನೆಸ್ ಆಫ್ ಹೀಲಿಂಗ್ ಅಂಡ್ ಮೆಡಿಟೇಷನ್ ಬಗ್ಗೆ ತುಂಬಾ ಡಾಕ್ಯುಮೆಂಟೇಶನ್ ಮಾಡಿದ್ದಾರೆ, ತುಂಬಾ ರಿಸರ್ಚ್ ಕೂಡ ಮಾಡಿದ್ದಾರೆ. ಅಂಡ್ ಇವರು ಅನೇಕ ಆರ್ಟಿಕಲ್ಸ್ ಅನ್ನ ವಿಜಯ ಕರ್ನಾಟಕದಲ್ಲಿ ಮುಂಚೆ ಅದು ಪ್ರಸ್ತುತಿ ಆಗಿತ್ತು. ಈಗ ಮಕ್ಕಳನ್ನ ಹೇಗೆ ಪೇರೆಂಟ್ಸ್ ನೋಡ್ಕೋಬೇಕು, ಹೇಗೆ
ಅವರನ್ನ ನಿಭಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ವಿಚಾರದಲ್ಲಿ ಕನ್ನಡದಲ್ಲಿ ಇದು ವಿಜಯವಾಣಿ ಪತ್ರಿಕೆಯಲ್ಲಿ ಮಂಗಳವಾರದೊತ್ತು ಬರೋ ಮಂಗಳವಾರದೊತ್ತು ಒಂದು ಆರ್ಟಿಕಲ್ ಬರುತ್ತೆ. ಇವರು ಟೆಡೆಕ್ಸ್ ಸ್ಪೀಕರ್ ಕೂಡ ಮೊನ್ನೆ ಡಿಸೆಂಬರ್ ಅಲ್ಲಿ ಮೇಡಮ್ ಈ ವಿಚಾರವಾಗಿ ಇದರ ಬಗ್ಗೆ ಅಡೋಲಸೆಂಟ್ ಬಗ್ಗೆ ಮೇಡಮ್ದು ಟೆಡ್ ಟಾಕ್ ಇದೆ. ನೆಕ್ಸ್ಟ್ ಸ್ಲೈಡ್. ಸೊ ಒಂದು ಉನ್ನತ ಮಟ್ಟದ ಕೆಲಸದಲ್ಲಿ ನಿರಂತರವಾಗಿ ಮಾಡ್ತಾ ಇರೋ ಕೆಲಸದ ಜೊತೆಗೆ ಈ ರೀತಿಯಾದ ಕಾರ್ಯಕ್ರಮವು ಪ್ರಾರಂಭವಾಗಿದೆ, ಸತ್ಸಂಗ ಪ್ರಾರಂಭವಾಗಿದೆ. ತಮಗೆಲ್ಲರಿಗೂ ಈ ಸತ್ಸಂಗಕ್ಕೆ ಆದರದ ಸ್ವಾಗತ. Next slide, please. ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮೆಲ್ಲರಲ್ಲೂ ಯಾವಾಗ ಅಜ್ಞಾನದ ನಾಶ ಆಗತ್ತೋ ಆನಂದದ ಬೆಳಕು ಜ್ಞಾನ ನಮ್ಮ ಜೀವನವನ್ನ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗೋ ಹಾಗೆ ಮಾರ್ಗದರ್ಶನ ತೋರಿಸುತ್ತೆ. ಉನ್ನತಿ ಅಂತಂದ್ರೆ ಶಬ್ದಶಃ ಅರ್ಥ ಅತ್ಯಂತ ಉತ್ತಮ ಸ್ಥಿತಿಯನ್ನ ತಲುಪುವುದು. ಇಂಗ್ಲಿಷ್ ಅಲ್ಲಿ ಹೇಳ್ಬೋದು ಅಂತಂದ್ರೆ ಅಪ್ಲಿಫ್ಟ್ಮೆಂಟ್. ಯಾವುದ್ರಿಂದ ಯಾರು ಅಪ್ಲಿಫ್ಟ್ ಆಗ್ಬೇಕು? ನಮ್ಮ ಶಾರೀರಿಕ ಸ್ಥಿತಿಯಲ್ಲಿ, ಮಾನಸಿಕ ಸ್ಥಿತಿಯಲ್ಲಿ, ಆಧ್ಯಾತ್ಮಿಕ ಸ್ಥಿತಿಯಲ್ಲಿ, ಜೀವನದ ಕ್ವಾಲಿಟಿಯಲ್ಲಿ ನಾವೆಲ್ಲರೂ ಉನ್ನತ ಸ್ಥಿತಿಯನ್ನ ತಲುಪುವಂತಹ ಅಗತ್ಯ ಇದ್ದೇ ಇದೆ. ಆ ಒಂದು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಿರೋದು ಉನ್ನತಿ ಹೀಲಿಂಗ್ ಫೌಂಡೇಶನ್. Now I request Dr. Sharath. Thank you, ma'am. I request Dr. Sharath to speak about, ma'am, share your experiences. Dr. Sharath is a physician and Yes, sir. Okay, you are speaking. Continue. Gastroenterologist. If I have pronounced it wrongly, please correct me. Hepatologist in a prestigious hospital, and he is a gold. He is a senior pranic healer and a wonderful yogic healer as well, and he is a direct disciple of Dr. Saraswati Hegde. ನಾವು ಡಾಕ್ಟರ್ ಶರತ್ ಅವ್ರ ಬಗ್ಗೆ ಹೇಳೋದಾದ್ರೆ, ಹಿ ಈಸ್ ವರ್ಸಟೈಲ್. ಅವ್ರಿಗೆ ತುಂಬಾ ವಿಭಿನ್ನವಾದ ಕಲೆಗಳಿದೆ, ಅಂಡ್ ಹಿ ಇಸ್ ನಾಟ್ ಜಸ್ಟ್ ಡಾಕ್ಟರ್, ಹಿ ಇಸ್ ಬಿಯಾಂಡ್ ದಟ್. ಸೊ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. Am I audible? Yes, doctor. Hello. Doctor, Hello. please. We can You are audible. Atma Namaste.
Myself is Dr. Sharath, who is working as a consultant gastroenterologist and hepatologist at Sparsh Hospital, Bangalore. We all know health. We always say, okay, our health should be better, good, and the best. Okay, but at the outset, what is the definition of a health? If we see, WHO initially used to say it's a state of complete physical, mental, and social well-being, not merely absence of the disease or infirmity. Means that physically not only suffering is not only a disease, also other things like mental. Even though physically person is fit, if he is suffering from mental illness, it is also a disease. So that's why psychiatry has came into picture. But in the later part, after 1998 onwards, the concept of health has widened. They've tried to incorporate the emotional aspect and the spiritual aspect. Current WHO definition incorporates these two also. So when I was looking into the disease as a part, when I was studying my MBBS, I was thinking other parts are not taken care of. Then the last two components, which are very important. See, when a person is suffering from a disease, he is emotional, because he cannot accept the disease per se. That is a problem. He will be, the main problem will be accepting the disease itself is an emotional trauma for him. Suppose some person is having a cancer. Suppose some person is having a diabetes. Suppose some person is having a hypertension. When a middle-aged person who hears that I'm suffering from a diabetes, he will collapse there. The emotional component, which we never address. Now, what is the spiritual component in that also? If a person knows knowledge about spirituality, birth, rebirth, incarnation, all those things, he will not take much into the into the heart when the disease comes. He will accept it because he know how to deal with it. This is what the concept which is lacking in our subjects. So in search of these two things, I started searching which are the other systems are there which will be taking care of this one. So my journey started with this Unnati and 18 years ago, in the year somewhere around 2002. Before entering into this path, I'm just giving a brief why I entered in this path, how it has helped me. Before that, I learned Reiki, Susuk, Siddha Samadhi Yoga, so many other courses also I had done it. But during my journey, I found out this course as one of the, by force from my aunt. I entered into this path. After so much of discussion, quarrel with her, I entered this path to disprove that there is such thing called energy healing, energy-based systems for the healing. When it is somewhere in the MBBS second year, early part of the second year or first year end, near the end, I learned this. But I didn't feel any, first few days, I didn't feel much difference. I didn't feel okay whether it is working, not working. Then I thought, okay, let me see first, because I should be open-minded. Because there are so many systems in this world which are based on the truth. The truth we need to evaluate. So I thought, okay, let me open-minded and say, okay, let me accept it first. Then there are some few things happened in a later due course, which changed my perception towards the healing. One was after the class, because my first basic class was with madam only. I did my class in Davangere. Madam came from long distance from Bangalore to Davangere to teach us. We were people of 20-25 people in an ashram. We learned under her 2 days. So many techniques she taught, but initially I was not close because I entered to disprove it, so I was not much keen into this. Then my aunt had some of the problems with regarding some of the finance, their family problems. They had some financial issue. So she told, I think, you just sit with her, do a meditation for 25 days. We'll see. Okay, that was one incident. There, after 25 days, I was just did a meditation. Okay, fine. What happened? At the end of 1 month, then my aunt used to start telling, okay, my financial conditions are improved. I was thinking, how this meditation has improved? Means the meditation which has brought the inner strength in her, and it has opened the new ways. Because when we connect to inner world, the new way starts, because that's a new journey, new way started. Then I thought, well, might be something might be there, whether to accept it or not. Okay, let me say. Then again, next after 2 months, I got an internal exams. After the internal exams, I was like, my score was okay.
it is not the up to the mark which I wanted. Then I thought, okay, I have learned it, no, let me experiment it, whether it works or not. Because we in a field of medicine, in this one, we always believe what we see is only correct. Only what it comes under logical approach is correct. So we are logical minded than understanding. So we thought, I applied this pranic healing. I followed all the techniques what madam has taught to me. Then when the exam result came, I was in top. I was only shocked myself. How this happened? Let me see. Then again, okay, I just continued as like a mechanical this one. Then the third event which happened is whenever the madam used to come for a Davangere for higher courses, she used to come. I never learned higher courses with her initially. I was less reluctant. Okay, basic is enough. I'll see. Then I used to sit with her, along with her, because she used to nurture the people who are there. Or all the basic pranic healers are there, advanced pranic healers, advanced healers, advanced yogic healers are there. Doctor, you are not audible. Hello, am I audible? Yeah, now you are audible. Please continue. Okay. In between, so I thought, as I was sitting some 2 to 3 sessions, I sat with madam. I was hearing whatever the madam used to say. Then after some time, I started realizing within myself, okay, there is something beyond this. I need to explore this. That I put it as satsang. The very means living with the people who lives with the truth. Or ಕನ್ನಡದಲ್ಲಿ ಹೇಳೋದಾದ್ರೆ ಸತ್ಯವಂತರ ಸಂಘ ಅಂತ ಹೇಳ್ಬೋದು, ಅಥವಾ there are so many different meanings for that. So we simply use satsang. So satsang ಮಾಡೋದ್ರಿಂದ ಆಗ್ತಕ್ಕಂಥ one of the important thing I realized was at that time, these three things which made me to think beyond this physical and a logical analysis mind. Then I entered. Okay, then I was thinking why I should learn, why I should continue with this. During my studies, what all the things as a healer happened is, so many factors which has influenced me to continue in this path. One, as a student, it has helped me a lot from the basic, very basic. This one is when during my MBBS, I used to read a little bit, and I used to go and practice the healing sessions. I used to go with my trainers to help other people, for the healing camps, for the projects whether the healing works or not. I used to go and check with that. So we used to carry the projects like we did one small project as a super brain yoga. We taken 60 people from 3 different schools who are scoring less than 35%, who used to get always fail. We made into 3 groups, then given meditation, give super yoga and combinations. We found after 3 months, the one person who was getting less than 35% out of 60, 58 people were able to score more than 65%, and 2 people were 55%. So this can bring an upliftment in those people. Then why not with me? Then I thought, okay, I should do this. So it has helped me in learning the faster mode of learning. It's like what we call it fast forward antivala, like that. So if you are able to read 10 pages or 20 pages in an hour, if you do a fast forward, it can be 40 or it can be 60 or it can be 100. Like what Swami Vivekananda says, you can go to a level of scanning, Xerox machine. So this meditation, this yogic healing courses definitely has helped me, and it has reduced my short duration of studies. So yeah, I used to this duration has been cut down to 1 to 2 hours per day, and the rest of the hours I used to spend it with the healing and classes. And this helped me to get into all the higher courses, all the PG classes, then super specialty, all the things which I wanted, which the place I wanted, which the course I wanted. I was able to get it and even succeed. Even I got a gold medal in the DNB. This means that I was an ordinary person just before joining this. This has made me to get these many achievements. That is the thing which made me persistently continuing in this. And as a healer,
initially first I was just applying to find out whether it is worthful or not. Then I started apply, like for simple things like headache, dysmenorrhea, or so simple elements, and also initially uncontrolled diabetes. And later, as I got into this one, I started healing depression, obsessive compulsive disorder, many psychological diseases, which is very difficult to maintain without medications. Those things also, those brought me a confidence that okay, application of this healing field in my course will be much better. Then as a doctor, how it has helped me, it has definitely helped me to find out the other dimensions of health, the emotional. As I understand the emotional and spiritual concept of, I am able to convey to the patients. I am able to convey to the patient what is the importance of meditations, what is the importance of healing, what are the other modalities available to cure them. Because in our field, in a medicine field, currently the number of diseases are increasing like anything. In that functional disease means, like you see, many people will say, I have abdominal pain, I have headache, but I am getting done all the investigations, all are negative. It means that physical body is fit and fine, but there is a problem where it is manifesting, from where it is coming. It is there in your energy body, it is there in other bodies. So there are dimensions that your emotional, mental faculties you need to understand. So this will help me to create a good communication, good bondage with the patient. So this has immensely helped me to uplift my patient boundary, the health boundary. Then it definitely helped me to get rid of the stress, to balance the family and work. And also it has helped me to handle many of the psychosomatic disorders and functional disorders. As a personal level, what are the ways it has helped me is, one, I can heal myself, I can heal my family, all the things, including physical, mental, emotional, and spiritual aspects. Of course, it has helped me to realize what is my purpose of life, how to achieve the peace and stillness, which is the most thing which is required for everybody. If a person have everything but he might not have these things, this is the most precious jewels of a person. Then how to do service, there are so many. I was thinking initially only seeing as a doctor to the patients is the only way to service. There are so many ways service. This is one satsang is such a service, and contributing into that field is also one sort of. I understood other ways of service to the humanity and reduces the human suffering. I do healing, I will do counselings, I will do other things which have helped me, which gives the inner peace and a satisfaction to my job. And also I'll help other people handling their problems. So these are the things which has helped me as a student, as a person, as a doctor. So this yogic healing under the guidance of Madam Saraswati K. Hegde, she is a mentor of my life, and she is my guru, who has guided me from the day one, 18 years ago. As a small child, I entered into this path in our Arhata Yoga Ashrama in Davangere. I was the most junior most person there. From that time, she has nurtured me till now. Whatever today I am, with the blessings of my guru, with the blessings of Madam. Thank you, Madam. This is all what I felt in my life. Thank you. ನಮಸ್ತೆ. ಥ್ಯಾಂಕ್ ಯು ಡಾಕ್ಟರ್. ಪ್ರತಿಯೊಬ್ರು ಹಾಗೆ ನೋಡ್ತಾ ಹೋದ್ರೆ ನಮ್ಮಲ್ಲಿ ಯಾವುದೇ ತರದ ಬದಲಾವಣೆ ಆಗಿರೋದು ನಾವು ಪ್ರಾಣಿಕ್ ಹೀಲಿಂಗ್ ಅಂದ್ರೆ ಯೋಗಿಕ್ ಹೀಲಿಂಗ್ ಬಂದ ಮೇಲೆನೆ. ಇನ್ ಮೆನಿ ಆಸ್ಪೆಕ್ಟ್ಸ್ ಇಟ್ ಇಸ್ ನಾಟ್ ಜಸ್ಟ್ ಫಿಸಿಕಲ್ ಲೆವೆಲ್, ಎಮೋಷನಲ್ ಆಗಿರ್ಬೋದು, ಮೆಂಟಲ್ ಲೆವೆಲ್ ಆಗಿರ್ಬೋದು, ಅಂಡ್ ನಮಗೆ ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಆರ್ಥಿಕವಾಗಿ ಕೂಡ ನಮ್ಮಲ್ಲಿ ಅನೇಕವಾದ ಬಹಳ ಜನ ನಾವಿದ್ದೀವಿ, ನಾವು ಆ ಅನುಭವವನ್ನ ಪಡೆದವರು. ಈ ನಿಟ್ಟಿನಲ್ಲಿ ನಮ್ಗೆಲ್ಲರಿಗೂ ಯೋಗಿಕ್ ಹೀಲಿಂಗ್ ತುಂಬಾ ಅನುಕೂಲ ಆಗಿದೆ, ತುಂಬಾ ಸಹಾಯ ಆಗಿದೆ. ಹಾಗಾಗಿ ನಾವು ಇವತ್ತು ಈ ವೇದಿಕೆಯಲ್ಲಿ ನಿಂತ್ಕೊಂಡು ನಾವು ಹಂಚ್ಕೊಳ್ತಾ ಇರೋದು, ನಾವು ಮಾಡ್ತಾ ಇರೋದು. ಧನ್ಯವಾದಗಳು. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್. ಓಕೆ, ಭಜನ್ ಅಂತ ಹೇಳಿದಾಗ ನನಗೆ ತುಂಬಾ ನೆನಪಾಗೋದು ಮೀರಾಬಾಯಿ ಆಗ್ಲಿ, ಪ್ರತಿಯೊಬ್ಬರು ಯಾವ ರೀತಿಯಲ್ಲಿ ತನ್ಮಯತೆಯಿಂದ ಯಾರಿದ್ದಾರೆ ಯಾರಿಲ್ಲ. ನಿಮ್ಗೆಲ್ಲ ಒಂದು ಉದಾಹರಣೆ ಕೊಡೋದಾದ್ರೆ, ಭಕ್ತ ಕುಂಬಾರ ನೀವೆಲ್ಲ ನೋಡಿರ್ತೀರ. ಮೆನಿ ಆಫ್ ಯು ದ ಎಲ್ಡರ್ ಹೂ ಆರ್ ಆಫ್ ಮೈ ಏಜ್ ಅಂಡ್ ಬಿಯಾಂಡ್, ಯು ವುಡ್ ಹ್ಯಾವ್ ಸೀನ್ ದಟ್ ಮೂವಿ. ಆ ಮೂವಿಯಲ್ಲಿ ನೋಡಿದಾಗ ಎಷ್ಟು ತನ್ಮಯತೆಯಿಂದ ಆ ಕುಣಿತ
ಯಾರಿದ್ದಾರೆ ಯಾರಿಲ್ಲ ಅನ್ನೋ ಯಾವ ಚಿಂತನೆಯೂ ಇಲ್ಲದೆ, ಪರಿಯೂ ಇಲ್ಲದೆ ಆ ನೃತ್ಯವನ್ನ ಮಾಡೋದು. ಅದು ಈಗ ನಾವು ಕೃಷ್ಣನ ವಿಚಾರದಲ್ಲಿ ತಗೊಂಡ್ರು ಕೂಡ ಗೋಪಿಕಾ ಸ್ತ್ರೀಯರು, ಆ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಪ್ರತಿಯೊಂದು ಆ ತನ್ಮಯತೆಯಿಂದ ಕೃಷ್ಣನ ಕೊಳಲಿಗೆ ಹೇಗೆ ನರ್ತನವನ್ನು ಮಾಡ್ತಾ ಇದ್ರು. ಇವತ್ತು ಒಂದು ಸದವಕಾಶ, ಎಲ್ಲರೂ ತಾವು ಎಲ್ಲವನ್ನು ಮರೆತು ಭಗವಂತನಲ್ಲಿ ಚಿಂತನೆ ಮಾಡ್ತಾ ಕುಣಿದು ಕುಪ್ಪಳಿಸೋಣ. ಲೆಟ್ ಅಸ್ ಎಂಜಾಯ್ ಪ್ಲೀಸ್. ಎಲ್ಲರೂ ಸ್ವಲ್ಪ ಚಳಿ ಬಿಟ್ಟು ಎದ್ದು ನಿಂತ್ಕೊಂಡು ಭಗವಂತನ ಚಿಂತನೆ ಮಾಡಿಕೊಂಡು ನೃತ್ಯವನ್ನು ಮಾಡಿ. ಯಾರು ಪಕ್ಕದಲ್ಲಿ ಯಾರಿದ್ದಾರೆ, ಅವ್ರು ನಗ್ತಾರೆ ಇವ್ರು ನಗ್ತಾರೆ, ಯಾವುದನ್ನು ಯೋಚನೆ ಮಾಡದೆ ಕಣ್ಣು ಮುಚ್ಚಿಕೊಂಡು ಭಗವಂತನ ಚಿಂತನೆ ಮಾಡಿಕೊಂಡು ನರ್ತನವನ್ನ ಮಾಡಿ. ಎಷ್ಟು ಜನಕ್ಕೆ ಮನಸ್ಸು ಬಿಚ್ಚಿ ಯಾವ ಹೆಸಿಟೇಷನ್ ಇಲ್ದೆ ನೃತ್ಯವನ್ನ ಮಾಡಿದ್ರಿ? ನೀವು ಮೆಸೇಜ್ ಅಲ್ಲಿ ಕಳಿಸ್ಬೋದು. ಇವತ್ತು ನಾನು ನರ್ತನ ಮಾಡ್ದೆ, ನೃತ್ಯ ಮಾಡ್ದೆ ಅಂತ ಹಂಚ್ಕೋಬಹುದು. ಥ್ಯಾಂಕ್ ಯು. ಈಗ ಸತ್ಸಂಗ್ ಅನ್ನೋದು ಅಂದ್ರೆ ಏನು? ಅದರ ವಿಚಾರವಾಗಿ ತಿಳ್ಕೊಳ್ಳೋಣ. I request ma'am to kindly enlighten us about satsang. Namaste. Guru Brahma, Gurur Vishnu, Gurur Devo Maheshwarah, Guru Sakshat Parabrahma, Tasmai Shri Gurave Namaha. Namaste to everyone. It's a beautiful evening. You know, when we all think, do, feel the right things, that is what is satsang. When we understand the meaning of satsang, it gives you a great bliss, happiness and peace. We are all quite familiar with asatoma sadgamaya. Asat, asatya, almost the same. Sat, it is not Kannada Sat, it is Sanskrit Sat. Asat, the which is not truth, is Asat. The ultimate truth is called Sat. The whoever is on the path of truth, getting associated with them is satsang. What is truth? What is truth? That's the biggest question. There is one saying called, you know this is what is supposed to be done, then following is easier. Many times we don't know what is the right thing to do. We don't know what is the truth. It's assumption. That is what lot of people experience. But whereas when we are all together and practicing
the right things, the truthful things. That is satsang. What is the benefit of that? Why do we need to do that? Now, last few days, every day, 8 o'clock, we are all joining together. Then what is happening in your life? Whoever has practiced regularly, check the impact of your participation. Our system is getting aligned with the truth. Day by day, bit by bit, step by step, stone by stone, we have built our spiritual castle. ಸತ್ಸಂಗ್ ಅಂದ್ರೇನು? ಸತ್ ಅಂತ ಹೇಳಿದ್ರೆ ಸತ್ಯ ಅಂತ. ಅಸತೋಮ ಸದ್ಗಮಯ ಅಂತ ಹೇಳ್ಬೇಕಾದ್ರೆ ಅದನ್ನೇ ಹೇಳುತ್ತೆ. ಸತ್ ಅಂದ್ರೆ ಸತ್ಯ. ಸತ್ಯ ಮಾರ್ಗದಲ್ಲಿ ನಡೆಯುವವರ ಜೊತೆಯಲ್ಲಿ ಸಂಪರ್ಕವನ್ನ ಹೊಂದುವುದು ಸತ್ಸಂಗ. ಈ ದಿನ ಪ್ರತಿಯೊಬ್ಬರು ಕೂಡ, ಈ ಗುಂಪಿನಲ್ಲಿ ಪ್ರತಿಯೊಬ್ಬರು ಕೂಡ, ಒಬ್ಬರಲ್ಲ ಎಲ್ಲರೂ ಕೂಡ ಸತ್ಯದ ಶೋಧನೆಯಲ್ಲಿ, ಸನ್ಮಾರ್ಗದ ಶೋಧನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ. ಹಾಗಾಗಿ ಇದು ಸತ್ಸಂಗ ಆಗುತ್ತೆ. ಅದು ಒಬ್ಬರಿಂದ ಆಗೋದಿಲ್ಲ, ಎಲ್ಲರಿಂದ ಆಗತ್ತೆ. ಎಲ್ಲರೂ ಅದನ್ನೇ ವಿಚಾರ ಮಾಡ್ತೀವಿ, ಎಲ್ಲರೂ ಅದನ್ನೇ ಮಾಡ್ತೀವಿ. ನಮ್ಮ ನಡವಳಿಕೆಯಲ್ಲಿ ಅದೇ ಬರುತ್ತೆ, ವಿಚಾರಗಳಲ್ಲಿ ಅದೇ ಬರುತ್ತೆ, ಚಿಂತನೆಯಲ್ಲಿ ಅದೇ ಬರುತ್ತೆ. ಈ ಒಂದು ದಿನದ ಈ ಒಂದು ಕೆಲವು ಗಳಿಗೆಯ ಸಮಯಕ್ಕಾಗಿ 2 ದಿವಸದಿಂದ ನಿಮ್ಮ ಮನಸ್ಸಿನಲ್ಲಿ ಸತ್ಸಂಗದ ಬಗ್ಗೆ ವಿಚಾರ ನಡೀತಾ ಇದೆ. ಏನಿರ್ಬೋದು, ಹೇಗಿರ್ಬೋದು. ಇದಾದ್ಮೇಲೆ ಎಷ್ಟೊತ್ತು ಅದ್ರ ಬಗ್ಗೆ ಮನಸ್ಸಿನಲ್ಲಿ ನಡೀತಿರುತ್ತೆ. ಒಂದು ಕ್ಷಣದ ಆ divine relationship, the divine friendship, divine bonding, whatever we have, is getting filled within us. Lot of joy, peace, happiness. Lot of you might have experienced that gradually you know how to get consoled within, how to soothe your pain, sorrow and sufferings, how to communicate better, how to forgive better, how to talk to others better. What is that? That is what is the truth. That is what is the truth which is getting revealed within us. That is where it is indicating we are walking on the path of truth. Because our aim is now is not to prove somebody's mistake, is not to prove I am greater than others, is not to prove I am. It is more about understanding, accepting, living life. It's definitely not about proving. You started experiencing the inner truth. The moment we get connected to the inner truth, the peace and the bliss automatically comes in. ಈಗ ಇತ್ತೀಚೆಗೆ ನೀವು ಧ್ಯಾನ ಮಾರ್ಗ ಶುರು ಮಾಡಿದ್ಮೇಲೆ ಮನಸ್ಸಿನಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮ ಒಳಗಿರುವ ಕೋಪ, ನೋವು, ದುಃಖ, ಒಂದು ಸಮಾಧಾನ ಬದಲಾಗಿದೆ. ಅದೆಲ್ಲ ಕಮ್ಮಿ ಆಗ್ತಾ ಬಂದಿದೆ, ಸಮಾಧಾನ ಹೆಚ್ಚಾಗಿದೆ. ಬೇರೆಯವ್ರ ಜೊತೆ ಮಾತಾಡೋದು, ಕ್ಷಮೆ, ಮನಸ್ಸು ಹಳೆಯ ಮಾರ್ಗಕ್ಕೆ ಹೋದ್ರೂ ಕೂಡ ಅದನ್ನ ಹಿಂದಕ್ಕೆ ತಗೊಂಡ್ ಬರುವ ಸಾಮರ್ಥ್ಯ ಅಥವಾ ಆಂತರಿಕವಾಗಿ ಮಾರ್ಗವನ್ನ ಕ್ರಮಿಸುವ ಸಾಮರ್ಥ್ಯ ಜಾಸ್ತಿ ಆಗ್ತಿದೆ. ಅದೇನೇ ತಿಳಿಸುತ್ತೆ, ನಾವು ನಮ್ಮ ಆಂತರಿಕ ಸತ್ಯಕ್ಕೆ ಕನೆಕ್ಟ್ ಆಗ್ತಿದೀವಿ, ನಮ್ಮ ಒಳಗಿನ ಸತ್ಯ ಮಾರ್ಗದಲ್ಲಿ ನಾವು ನಡೀತಾ ಇದೀವಿ ಅನ್ನೋದನ್ನ ಅದು ನಮಗ್ ತೋರಿಸ್ಕೊಡ್ತಿದೆ. ಅದನ್ನೇ ಸತ್ಸಂಗ ಅಂತ. ನಮ್ಮ ಒಳಗೆ ನಮಗೆ ಸತ್ಯದ ಸಂಘ ಆಗ್ಬೇಕು. ನಮ್ಮ ಒಳಗೆ ಸತ್ಯದ ಸಂಘ ಆಗ್ಬೇಕು ಅಂದ್ರೆ ಸತ್ಯ ಮಾರ್ಗವನ್ನ ಸಂಘದಲ್ಲಿ ಕುಳಿತು ಹುಡುಕ್ಬೇಕು, ಸತ್ಯ ಮಾರ್ಗದಲ್ಲಿ ನಡೆಯುವವರ ಸಂಘವನ್ನ ಮಾಡ್ಬೇಕು. ಹೀಗೆ ಸತ್ಸಂಗ ಅಂತಂದ್ರೆ ಇದೆಲ್ಲದರ ಸಮನ್ವಯ. ನಮ್ಮ ಒಳಗೂ ಕೂಡ ಸತ್ಯ ಅಸತ್ಯದ ಸಮನ್ವಯ ಇದೆ. ನಮ್ಮ ಒಳಗೆ ಸತ್ಯದ ಸಂಗಮವಾದಾಗ್ಲೂ ಕೂಡ ಅದು ಸತ್ಸಂಗ ಆಗುತ್ತೆ. ಇದೆಲ್ಲದರ ಉದ್ದೇಶ ಇಟ್ಕೊಂಡು ನಾವು ಇದನ್ನ ಮಾಡ್ತಾ ಇದ್ದೀವಿ. ಒಂದೆರಡು ಉದಾಹರಣೆ ತಗೊಳ್ಳೋಣ. ಏನಾಗತ್ತೆ ಸತ್ಸಂಗದ ಪರಿಣಾಮ ಏನಾಗತ್ತೆ? ಬಹಳಷ್ಟು ಜನ ಸಾಯಿಬಾಬಾ ಬಗ್ಗೆ ಕೇಳಿದ್ದೀರಿ, ಬಹಳಷ್ಟು ಜನ ಭಕ್ತರು ಇದ್ದಿರ್ತೀರಿ. ಬಾಬಾ ಅಂತಂದ್ರೆ ಧರ್ಮಾತೀತವಾಗಿ ಗೌರವಿಸುವಂತಹ ಗುರು. ಅವ್ರು ಏನ್ ಹೇಳ್ತಾರೆ, ನಾನು ಹೋದ ನಂತರ ನನ್ನ ಶರೀರವನ್ನ ಸುಡ್ಬೇಡಿ, ಇಲ್ಲೇ ಇಡಿ. ಅದು ಅನೇಕ ವರ್ಷಗಳ ಕಾಲ ಇಲ್ಲಿ ಬರುವ ಭಕ್ತಾದಿಗಳಿಗೆ ಅನುಗ್ರಹ ಕೊಡೋದಕ್ಕೆ ಪ್ರೋಗ್ರಾಮ್ ಆಗಿದೆ. ಆಲ್ಮೋಸ್ಟ್ ಸಿಮಿಲರ್ ಲೈನ್ಸ್ ಅಲ್ಲೇನೆ ಮಂತ್ರಾಲಯದಲ್ಲಿ ಗುರುಗಳು ಕೂಡ ಅದನ್ನೇ ಹೇಳಿರ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕೂಡ 300 ವರ್ಷಗಳ ಕಾಲ ನನ್ನ ಶರೀರ ಪ್ರೋಗ್ರಾಮ್ ಆಗಿದೆ, ಬರುವ ಭಕ್ತಾದಿಗಳಿಗೆ ಅದರಿಂದ ಅನುಗ್ರಹ ಸಿಗತ್ತೆ ಅಂತ.
ಈ ತರದ್ದು ಎಷ್ಟು ಜನ ಮಹಾತ್ಮರು ಮಾಡಿ ಹೋಗಿದ್ದಾರೆ. ಏನ್ ಡಿಫ್ರೆನ್ಸ್ ಆಗತ್ತೆ? ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಸತ್ತಾಗ ಅವನನ್ನ ಸುಟ್ರೆ ಅದನ್ನ ಸ್ಮಶಾನ ಅಂತಂತಾರೆ. ಮಹಾತ್ಮರು ಶರೀರ ಬಿಟ್ಟಾಗ ಅದನ್ನ ಸಮಾಧಿ ಅಂತಂತಾರೆ. ಆ ಸ್ಥಳವನ್ನ ನಂತರ ಪೂಜೆ ಮಾಡ್ತಾರೆ, ಸಮಾಧಿ ಸ್ಥಳ ಆಗುತ್ತೆ. ಏನ್ ವ್ಯತ್ಯಾಸ? ಹುಟ್ಟುವಾಗ ಎಲ್ಲರೂ ಒಂದೇ ತರ ಬಂದ್ರು, ಸಾಧನೆಯನ್ನು ಮಾಡ್ತಾ ಮಾಡ್ತಾ ಅವರ ಶರೀರವೇ ಬದಲಾಗ್ಬಿಡುತ್ತೆ. ಅವರ ಮನಸ್ಸು, ವಿಚಾರ, ಜೀವನ ಅಷ್ಟೇ ಅಲ್ಲ, ಶರೀರವೂ ಕೂಡ ಬದಲಾಗತ್ತೆ. ಅದು ಒಂದು ಪವಿತ್ರವಾದ ದೇವಸ್ಥಾನ ಆಗ್ಬಿಡತ್ತೆ. ಅಂತಹ ಸ್ಥಿತಿ ಇಲ್ಲಿರುವ ಎಲ್ಲರಲ್ಲೂ ಕೂಡ ಸಾಧ್ಯ ಇದೆ. ನಾವು ಸಾಧನೆ ಮಾಡ್ತಾ ಮಾಡ್ತಾ ಪರಿಣಾಮ ಎಲ್ಲಾಗತ್ತೆ ಅಂದ್ರೆ ನಮ್ಮ DNA ನಲ್ಲಾಗತ್ತೆ, ನಮ್ಮ ಜೀವಕೋಶಗಳ ಮೂಲದಲ್ಲಿ ಆಗುತ್ತೆ. ನಮ್ಮ ಶರೀರ ಥಿಂಕ್ ಮಾಡೋ ರೀತಿ ಬದಲಾಗತ್ತೆ, ರಿಯಾಕ್ಟ್ ಮಾಡೋ ರೀತಿ ಬದಲಾಗತ್ತೆ, ತನ್ನನ್ನು ತಾನು ಹಾರ್ಮೋನೈಸ್ ಮಾಡ್ಕೊಳ್ಳೋ ರೀತಿ ಆಗತ್ತೆ, ಬದಲಾಗ್ತಾ ಹೋಗುತ್ತೆ, ಸಮಗ್ರವಾಗಿ ಆಗ್ತಾ ಹೋಗುತ್ತೆ. ಅದು ಸತ್ಸಂಗದ ಸಾಮರ್ಥ್ಯ, ಪ್ರಭಾವ. ಹಾಗಾಗಿ ಇದು ನಂತರದ್ದಾಯ್ತು. ವ್ಯಕ್ತಿ ಜೀವಂತವಿದ್ದಾಗ, ನೀವು ಒಬ್ಬ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಾಗ ನಿಮಗೆ ಅವರ ಸಾಮರಸ್ಯದಿಂದ ಗೊತ್ತಾಗತ್ತೆ, ಓ ಇವರಲ್ಲಿ ಹೆಚ್ಚು ಎನರ್ಜಿ ಇದೆ, ಇವರಲ್ಲಿ ಕಮ್ಮಿ ಇದೆ, ಇವ್ರ ಹತ್ರ ಮಾತಾಡೋದು ಸಮಾಧಾನ ಆಗತ್ತೆ, ಸಂತೋಷ ಆಗತ್ತೆ. ಯಾಕೆ? ಆ ಪ್ರಭಾವಲಯದಲ್ಲಿರುವಂತಹ ಆ ಬೆಳಕು, ದೈವಿಕ ಚೈತನ್ಯ, ಅವರು ಸತ್ಯ ಮಾರ್ಗದಲ್ಲಿ ನಡೆದ ಪ್ರಭಾವಕ್ಕನುಗುಣವಾಗಿ ಅವರವರ ಆರ ಬದಲಾಗತ್ತೆ. ಅದು ಪ್ರತಿಫಲಿಸುತ್ತಾ ಹೋಗುತ್ತೆ. ಹೇಗೆ ಸೂರ್ಯನ ಬೆಳಕನ್ನ ಚಂದ್ರ ಪ್ರತಿಫಲನ ಮಾಡ್ತಾನೋ, ಒಬ್ಬ ವ್ಯಕ್ತಿಯ ಶರೀರ ದೈವಿ ಬೆಳಕನ್ನ ಪ್ರತಿಫಲನ ಮಾಡುತ್ತೆ. When anybody, we are all born the same way, ordinary. There is no speciality in birth. But great masters, great teachers like Sai Baba, Raghavendra Swamiji, these great masters, I just giving you an example in the recent past. They have programmed their body through their daily practices, through their spiritual practices, and they made it very clear. Even after death of this physical body, you please do not burn this. It will continue to help and support the disciples. Imagine the power of that spiritual impregnation in the physical body of a great masters. That is what happens when they start practicing the path, they start walking on the path of truth. Their body quality changes, their body approach changes. In case of Swami Paramahamsa Yogananda, this happened in California. He was addressing the big gathering, thousands of people were witnessing, and he has informed all his disciples that he is going to leave the body and it should be kept for 21 days, and then the samadhi should be done. That is what was done, and he left his body in front of many people during the discourse. Then his body was kept for 21 days without any support, in the sense any technical support, because the nature of the body is it start decaying. But there was no such signs that is documented. Even according to the doctors, the lifts, even that was even during sleep, it loses its stability or the connection. Even that was not changed. It is supposed to, the entire body, if it is lying down like this, after some time the fluid accumulates at the base, lower part of the or back part of the body. It has not changed. Imagine the power of spiritual practice on the physical body. It becomes exceptional. That is the power of satsang. I am just giving you an example of physical impact. We are not even touching the emotional and mental. Lot of things we also discussed in Patanjali's Yoga Sutra. Very, very, very important. So satsang is very important. How do we do it? Hereafter, Unnati will organize once a week. We don't know how long we'll continue with the 8 o'clock satsang every day. But gradually, we should all develop a connectivity. How we go to office regularly, come back. Similarly, we should go to some time together to
meet ourselves and come back. We should learn to meet everyone within the inner world. We should learn to meet ourselves. We should learn to meet our Guru, our spiritual self. How do we do that? Once you come to this group, you know what is going to be there. Automatically you are connected. That is how our minds are programmed. If you meet a friend who is having a diversion, the moment you talk to that friend, immediately your mind is diverted. According to our friends, our qualities, the life is decided. If we have more friends on the path who are already walking on the path of truth, the life becomes much easier. We can call them back, meet again, and develop. It's a support for us. And because we are also participating, support for everyone. ಸತ್ಸಂಗವನ್ನ ನಾವು ಆರ್ಗನೈಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಯಾವ್ಯಾವ ಗುಂಪಿನಲ್ಲಿ ನಾವು ಹೋಗ್ತೀವೋ ಆ ಗುಂಪಿನಲ್ಲಿ ಅದೇ ಭಾವನೆಗಳನ್ನೇ ನಾವು ಹಂಚ್ಕೊಂಡಾಗ ಆ ಗುಂಪಿಗೆ ಬಂದ ತಕ್ಷಣ ಆಟೋಮ್ಯಾಟಿಕಲಿ ಅಲ್ಲಿ ಅದೇ ಭಾವನೆ ಬರುತ್ತೆ, ಬೇರೆ ಏನು ವಿಚಾರಗಳು ಬರೋದಿಲ್ಲ. ಹಾಗಾಗಿ ನಮ್ಮ ಒಂದು ವ್ಯವಹಾರಿಕ ಜೀವನದಲ್ಲಿ, ದಿನನಿತ್ಯದ ಬದುಕಿನಲ್ಲಿ ನಾವು ಹೇಗೆ ಉದ್ಯೋಗಕ್ಕಾಗಿ ಕೆಲಸಕ್ಕಾಗಿ ಹೋಗ್ತೀವಿ, ಸಂಬಳ ತಗೊಳ್ತೀವಿ, ಬರ್ತೀವಿ, ಅಥವಾ ದುಡಿಮೆ ಮಾಡ್ತೀವಿ, ಗಳಿಸ್ಕೋತೀವಿ, ಅದೇ ತರ ಸತ್ಸಂಗವನ್ನ ನಮ್ಮ ಜೀವನದಲ್ಲಿ ಇಟ್ಕೊಂಡಾಗ ತಾನೇ ತಾನಾಗಿ ಆಧ್ಯಾತ್ಮಿಕ ಸಂಪತ್ತು ಬೆಳೀತಾ ಹೋಗುತ್ತೆ. ಸತ್ಯದ ಮಾರ್ಗದ ಕಡೆ ನಡೆಯೋದು ಸುಲಭ ಆಗತ್ತೆ. ಇದು ತುಂಬಾ ತುಂಬಾ ಮುಖ್ಯವಾದದ್ದು. ಸತ್ಸಂಗದ ಪರಿಣಾಮ ಶರೀರದ ಮೇಲೆ ಆಗತ್ತೆ ಎಷ್ಟು ಅಂತ ಮಾತ್ರ ಇವತ್ತು ಮಾತಾಡಿದೀವಿ. ಇದಾದ್ಮೇಲೆ ಒಂದು ಹೀಲಿಂಗ್ ಸೆಷನ್ ಕೂಡ ಇರುತ್ತೆ. ಬಹಳಷ್ಟು ಜನ ಹೀಲಿಂಗ್ ಕೇಳ್ಕೊಂಡಿದ್ದೀರಿ. ಸತ್ಸಂಗಕ್ಕೂ ಚಿಕಿತ್ಸೆಗೂ ಏನ್ ಸಂಬಂಧ? ಯಾವಾಗ ನಮ್ಮ ಡಿಸ್ ಈಸ್ ಅಂತಾರೆ ಅದನ್ನ ಇಂಗ್ಲಿಷ್ ಅಲ್ಲಿ, ಕಾಯಿಲೆಯನ್ನ ಡಿಸ್ ಈಸ್. ಈಸಿ ಎಕ್ಸಾಮ್ ಹೇಗಿತ್ತು? ಈಸಿ ಆಗಿತ್ತ ಅಂತ ಕೇಳ್ತೀರಾ. ಈಸಿ ಅಂತಂದ್ರೆ ಸರಾಗ. ಸರಾಗ ಇಲ್ದೇ ಇರೋದನ್ನ ಏನಂತಾರೆ? ಡಿಸೀಸ್ ಅಂತಾರೆ. ಡಿಸೀಸ್ ಎಲ್ಲೆಲ್ಲಿ ಬರ್ಬೋದು? ಶರೀರದಲ್ಲಿ ಕೈ ಎತ್ತಕ್ ಆಗ್ತಾ ಇಲ್ಲ, ನೋವು ಅಂದ್ರೆ ಡಿಸೀಸ್. ನಾಟ್ ಎಟ್ ಈಸ್. ನಾಟ್ ಏಬಲ್ ಟು ಗೆಟ್ ಅಪ್, ಬೆನ್ನೋತಾ ಇದೆ, ಡಿಸೀಸ್. ಈಸ್, ನಾಟ್ ಎಟ್ ಈಸ್. ಕಾಲ್ ನೋವು, ತಲೆನೋವು, ನಿದ್ದೆ ಬರ್ತಾ ಇಲ್ಲ, ಮಲಗಿದ ತಕ್ಷಣ ನಿದ್ದೆ ಬರ್ತಾ ಇಲ್ಲ, ಇಟ್ಸ್ ನಾಟ್ ಎಟ್ ಈಸ್. ಯಾವ ಕೆಲಸ ಹೇಗೆ ಸರಾಗವಾಗಿ ಆಗ್ಬೇಕೋ ಅದಾಗದೆ ಹೋದ್ರೆ ನಾಟ್ ಎಟ್ ಈಸ್. ಆ ಈಸ್ ಆಗದೆ ಇರೋದಕ್ಕೆ ಏನ್ ಕಾರಣ? ನಿಮ್ಮ ಶರೀರ ಮನಸ್ಸು ಎರಡದನ್ನು ಗಮನಿಸಿ. ಮನಸ್ಸಿನ ಪ್ರಭಾವ ಶರೀರದ ಮೇಲೆ ಆಗತ್ತೆ, ಅದು ತಕ್ಷಣದಲ್ಲೇ ಅದೇ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ನಿಮ್ ಮನಸ್ಸಿನಲ್ಲಿ ಅಯ್ಯೋ ನನ್ನ ಜೀವನದಲ್ಲಿ ನನಗೆ ಪ್ರೋಗ್ರೆಸ್ ಆಗಕ್ ಆಗ್ತಿಲ್ಲ ಅಂತ ಒಂದು ತಿಂಗಳು ಹೇಳ್ಕೊಳ್ಳಿ, ನಿಮಗ್ ಮಂಡಿ ನೋವು ಬರ್ದೇ ಇದ್ರೆ ಹೇಳಿ. ಮಂಡಿ ನೋವು ಇರೋರು ಯೋಚನೆ ಮಾಡಿ ನಿಮ್ಮಲ್ಲಿ ಆ ಥಾಟ್ ಇದೆಯಾ ಇಲ್ವಾ ಅಂತ. ಯಾವ್ಯಾವ್ದೋ ಕಾರಣಕ್ಕೆ ನಮ್ ಗಂಡ, ಹೆಂಡತಿ, ಮಕ್ಕಳು, ತಾಯಿ, ತಂದೆ, ಯಾರ್ಯಾರ್ದು ಸೋ ಅಂಡ್ ಸೋಸ್, ಬಾಸು, ನನ್ನ ಸಬಾರ್ಡಿನೇಟ್, ಯಾರಿಂದಲೋ ನನ್ ಪ್ರೋಗ್ರೆಸ್ ಆಗಿಲ್ಲ ಅಂತ ಅನ್ಕೊಳ್ತಾ ಇದ್ರೆ ಗ್ರಾಜುಯಲಿ ಪೇನ್ ಬರ್ತಾ ಹೋಗುತ್ತೆ. ಇಟ್ಸ್ ಅ ನ್ಯಾಚುರಲ್ ಫಿನಾಮಿನಾ. ನಮ್ಮ ಶರೀರಕ್ಕೆ ನಾವು ಏನ್ ಪ್ರೋಗ್ರಾಮ್ ಕೊಡ್ತೀವಿ ಅದನ್ನ ಒಪ್ಕೊಂಡಿರುತ್ತೆ. ಎಲ್ಲಾ ಮೋಸ್ಟ್ ಆಫ್ ದ ಡಿಸೀಸ್ ಅದನ್ನ ಸೈಕೋಸೋಮ್ಯಾಟಿಕ್ ಅಂತಾರೆ. ಶರೀರದಕ್ಕೆ ಬಂದ ಕಾಯಿಲೆ ಯಾಕೆ ಅಂದ್ರೆ ಮನಸ್ಸಿನಿಂದ ಶರೀರಕ್ಕೆ ಬಂದ. ಇದನ್ನ ಟ್ರೀಟ್ ಮಾಡ್ಬೇಕಾದ್ರೆ ಇವತ್ತು ಹೀಲರ್ಸ್ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಜೊತೆನಲ್ಲಿ ನಿಮ್ಮ ಮನಸ್ಸಿನಿಂದಲೂ ಕಾಯಿಲೆಗಳನ್ನು ಬಿಟ್ಕೊಡಿ. ಯಾಕೆಂದ್ರೆ ಕಾಯಿಲೆ ಇದೆ ಅಂತ ಪ್ರೂವ್ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಕೆಲವರಿಗೆ ಅಭ್ಯಾಸ, ಅದು ಹೇಗಿದ್ದೀರಾ ಅಂತಂದ್ರೆ ನಂಗೆ ಕಾಯಿಲೆ ಇದೆ, ನಂಗೆ ಕಾಯಿಲೆ ವಾಸಿ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಏನೋ ಹಿಂದೇಟು. ಬಹಳಷ್ಟು ಜನಕ್ಕೆ ಚಿಕ್ಕ ವಯಸ್ಸಲ್ಲಿ ಹೇಳಿರ್ತಾರೆ, ನೀವು ಇವತ್ತು ಚೆನ್ನಾಗಿ ನಕ್ರೆ ನಾಳೆ ಅಳ್ಬೇಕಾಗತ್ತೆ ಅಂತ. ನಾಳೆ ಅಳ್ಬೇಕಾಗತ್ತೆ ಅಂತ ಅವ್ರು ಇವತ್ತಿಂದಾನೇ ಅಳ್ತಿರ್ತಾರೆ. ಅಳೋದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಗೋದೇ ಮರ್ತು ಬಿಟ್ಟಿರ್ತಾರೆ. ಆ ತರ ಏನಾದ್ರು ತಪ್ಪು ಪ್ರೋಗ್ರಾಮ್ ನಿಮ್ ಮನ್ಸಲ್ಲಿದ್ರೆ ಬಿಟ್ಬಿಡಿ. ದೇವರ ದಯೆ ಅನುಗ್ರಹದಿಂದ ಚೆನ್ನಾಗಿದ್ದೀನಿ, ಭರವಸೆಯಿಂದ ಹೇಳಿ, ಭದ್ರವಾಗಿ ಹೇಳಿ. ಚೆನ್ನಾಗಿದ್ದೀನಿ ಅಂತಂದ್ರೆ ಅಸ್ತು ದೇವತೆಗಳು ಯಾವಾಗ್ಲೂ ಅಸ್ತು ಅಂತಾರೆ ಅಂತ, ತಥಾ ಅಸ್ತು ಅಂತ. ಅದಕ್ಕೆ ಕನ್ನಡದಲ್ಲಿ ನರಳ್ತಾ ರೋಗ ಅಂತ ಹೇಳ್ತಾರೆ. ಡೆವಲಪ್ ಅ ಹ್ಯಾಬಿಟ್ ಆಫ್ ಪಾಸಿಟಿವಿಟಿ. Always tell yourself, I am healthy, I am happy. Bring that concept into yourself. Never feel if I say I am healthy, nazar aa gaya to. Don't worry like that. Feel God. If somebody asks you, how are you? God, with your grace, I am fine.
Mentally communicate to God, with all your blessings I am fine. With all your grace I am fine. Everything is fine. Communicate to God, no need to communicate to other person. When you say that I am not feeling well, I have this problem, I have that problem. Oh, if something goes wrong, don't meditate on your problems. That is asat. It is not the truth. What is the truth? Is you are a being of peace. You are a being of bliss. That is the truth. You prove that I am a being of bliss. You prove that much. That is the truth. We have to walk on that path of truth. I am a being of love. Let us prove that I am a being of love. The happiness is an expression of the love. I am a being of love. I am a being of bliss. I am a being of intelligence. Jnana. Jnana. Very, very important. Okay. So that is the path of truth. We all must learn to walk on that path. Clear? Any questions? Okay. There is no question. We have to continue that. Okay. ಯಾರ್ದು ಆಡಿಯೋ ಆನ್ ಆಗಿದೆ, ಆಫ್ ಮಾಡ್ಕೊಳ್ಳಿ. The essence of this program today is to introduce ourselves for a regular, habituated satsang. Satsang should become our habit. Please make sure children are included. When you practice, children will practice. Without ourselves, we cannot influence children. Dr. Sharath mentioned, because his aunt was forcing, he was doing it. What kind of persistence one person behind? That is what, because he had that bonding. It's a family relationship. You respect them to make them feel happy or to prove whatever the reasons. Let children come in with you. When you practice, when you talk about it positively, when you experience about it, then it will influence children also. If our aura is big, our thinking is big, we will be able to make children think big. Ultimately, this path is to manifest the greatness within. Now we'll have a short meditation. Very specially, all these days we did lot of prayer, blessings for others. Today, first part, we will pray for everyone here and their family. If everyone bring a light in your heart, light in your crown, you'll become a light for the world. Let us not seek, let us learn to give. Let us not seek, let us learn to give. Let us not be in a receiving end, let us come into the giving end. Giving gives you empowerment. ಇಲ್ಲಿ ಯಾವತ್ತು ಕೇಳುವ ಜಾಗದಲ್ಲಿ ನಿಲ್ಲೋದು ಬೇಡ, ನಾವು ಕೊಡುವ ಜಾಗದಲ್ಲಿ ನಿಲ್ಲೋಣ. ದೈವಿಕ ಬೆಳಕನ್ನ ದೇವರೇ ನನಗೆ ಇದನ್ನ ಕೊಡಪ್ಪ ಅಂತ ಯಾವತ್ತು ಬೆಗ್ ಮಾಡೋದು ಬೇಡ. ಭಗವಂತ ಇವರೆಲ್ಲರ ಪರವಾಗಿ ನಾನು ಕೇಳ್ತಾ ಇದ್ದೇನೆ, ಎಲ್ಲರಿಗೂ ಕೊಡು. ಆಗ ಅದು ನಮ್ಮ ಮುಖಾಂತರ ಹೋಗುತ್ತೆ. ವಿ ಕಮ್ ಟು ದಿ ಗಿವಿಂಗ್ ಎಂಡ್. ನಂಗೆ ಮಾತ್ರ ಕೊಡು, ವಿ ಕಮ್ ಟು ದಿ ರಿಸೀವಿಂಗ್ ಎಂಡ್. Let us become a channel that is giving end. Okay, put your hands like this. Before I proceed further, let me ask the team. Meena, what is the next schedule? Ma'am, next is Sorry, blessing, free healing and free healing. Free healing. Okay. Ma'am, before that we have one question. Okay. How can we involve children in satsang? Okay. So maybe we will
take this question next time because we are already running short of time. 28:25. I have briefed in general that when you become better, your children will become better. There is no other way to make children better without changing ourselves. Now let us move ahead with the healing. At the end of the session, again we'll come back and do the group blessings. Now can you please take it forward with the healing? Whoever is in need of healing, let us do healing for them. Okay, namaste. Now I'll start calling out the names. ನೀವ್ ಇದೀರಾ ಇಲ್ವಾ ಅನ್ನೋದನ್ನ just say it quickly. Or can you publish it on the screen so that they will make sure whether they are. It is important to be there. Okay, just check their names. And what is important is be ready. When you are ready, the received blessings becomes easily flowing through you. Please carry on, Meena. ಓಕೆ, ನಮಸ್ತೆ. ಈ ಹೆಸರುಗಳೆಲ್ಲ ಡಿಸ್ಪ್ಲೇ ಆಗಿದೆ. ಸೊ ಜಸ್ಟ್ ಸಿನ್ಸ್ ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್, ನನ್ನ ಹೆಸರು ಯಾರ್ದು ಕರೀತಾ ಇಲ್ಲ. ನಾವು ಒಮ್ಮೆ ನಿಮ್ಮ ಹೆಸರುಗಳು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ದಿ ಬ್ಲೆಸ್ಸಿಂಗ್ ಪಾರ್ಟ್. ಸೊ ಈಗ ಯಾರ್ಯಾರ ಹೆಸರು ಡಿಸ್ಪ್ಲೇ ಆಗಿದೆ ಅಲ್ವಾ, ಇವರೆಲ್ಲರೂ ಬಿ ರೆಡಿ ಟು ರಿಸೀವ್. ಸೊ ಅಂದ್ರೆ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಹೀಲಿಂಗ್ ಮಾಡಿಸ್ಕೊಳಕ್ಕೆ ತಯಾರಿದ್ದೀನಿ ಅನ್ನೋ ಒಂದು ಸಂಕಲ್ಪವನ್ನ ನೀವು ಮನಸ್ಸಿನಲ್ಲಿ ಮಾಡ್ಕೊಳ್ಳಿ. ಪ್ಲೀಸ್ ಮೇಕ್ pray to God that and make an affirmation that I am ready to get healed ಅಂತ ಅನ್ಕೊಳ್ಳಿ. Now the rest of the group will start blessing them. ಇವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸ್ಟಾರ್ಟ್ ಬ್ಲೆಸ್ಸಿಂಗ್ them. Namaste. Let me guide. Yes, Okay. Yeah. Whoever needs healing, please be seated. Sit straight. Avoid lying down. ಮಲ್ಕೊಳ್ಳೋದನ್ನ ತುಂಬಾ ಹುಷಾರಿಲ್ಲ ಅಂದ್ರೆ ಮಲ್ಕೊಳ್ಳಿ. ಇಲ್ಲದೆ ಹೋದ್ರೆ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ದೀರ್ಘ ಉಸಿರಾಟ ಮಾಡಿ. Inhale and exhale slowly. Let us invoke for the divine blessings. Lord God, the healing angels, healing ministers, the divine Father, Mother, the Supreme God, we humbly invoke your great blessings, guidance, help and protection. Very deeply pray. ದೀರ್ಘವಾಗಿ ಉಸಿರು ತಗೊಳ್ಳಿ, ಶಾಂತವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಉಸಿರಾಟ ಮಾಡ್ತಾ ಮಾಡ್ತಾ ನನ್ನ ಶರೀರ, ಮನಸ್ಸು, ಜೀವನದಲ್ಲಿನ ನೋವು, ದುಃಖಗಳನ್ನ ಬಿಟ್ಕೊಡಕ್ ನಾನು ತಯಾರಾಗಿದ್ದೀನಿ. I let go of all my physical, emotional, mental or any kinds of pain, hurt, anger, disease, irritations, all kinds of diseases. I am willing to let go. Inhale the divine blessings. Exhale and let go of all your troubles. Let go, let go. Because it's your body, your mind, your life. You must learn to let go. Make a decision to let go. No matter how serious your problem is. Thousands of years darkness can go away with one light. ಎಷ್ಟೇ ವರ್ಷದ ಹಳೆಯ ಕಾಯಿಲೆ ಆಗಿದ್ರೂ ಕೂಡ ಮನಸ್ಸನ್ನ ಶಾಂತವಾಗಿ, ಪರಿಶುದ್ಧವಾಗಿ, ನಿಖರವಾಗಿ ಭಗವಂತನಲ್ಲಿ ಶರಣಾಗತಿ ಮಾಡ್ಕೊಳ್ಳಿ. ಭಗವಂತ, ನಿನ್ನ ಅನುಗ್ರಹದ ಬೆಳಕನ್ನ ನನ್ನಲ್ಲಿ ತುಂಬಿಕೊಂಡು ನನ್ನ ಒಳಗಿರುವ ಕಾಯಿಲೆ, ದುಃಖ, ನೋವುಗಳನ್ನ ಸಂಪೂರ್ಣವಾಗಿ ಬಿಟ್ಕೊಡಕ್ ತಯಾರಾಗಿದ್ದೀನಿ. ಕಂಪ್ಲೀಟ್ಲಿ ಲೆಟ್ ಗೋ. ಇನ್ಹೇಲ್, ದೀರ್ಘ ಉಸಿರು ತಗೊಂಡು ದೈವಿಕ ಬೆಳಕನ್ನ ಒಳಗ್ ತುಂಬಿಕೊಳ್ಳಿ. ಉಸಿರನ್ನ ಹೊರಗ್ ಬಿಡ್ಬೇಕಾದ್ರೆ ಎಲ್ಲ ಕೊಳಕನ್ನ ಹೊರಗ್ ಬಿಡ್ತಾ ಹೋಗಿ, ಹೊರಗಡೆ ಕಳಿಸಿ. ನಾನು ಆನಂದದ ಬೆಳಕು, ಆರೋಗ್ಯದ ಬೆಳಕು, ಸಂತೃಪ್ತಿ, ಪ್ರೇಮದ ಬೆಳಕು. ನಾನು ಸತ್ಯದ ಮಾರ್ಗದೆಡೆಗೆ ನಡೆಯುತ್ತಿದ್ದೇನೆ. ಈ ಎಲ್ಲ ಕಾಯಿಲೆ ಕಷ್ಟಗಳನ್ನ ಹೊರಗೆ ಬಿಸಾಕ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಕಷ್ಟವಿದೆ ಎಂದು ನಿರೂಪಿಸುವುದಕ್ಕಿಂತ ಭಗವಂತನು ಅನುಗ್ರಹವೆಂಬ ಅದ್ಭುತವಾದ ಅನುಗ್ರಹವಿದೆ ಎಂದು ಶತಸಿದ್ಧಪಡಿಸುತ್ತೇನೆ.
Instead of proving my life is filled with so much of difficulties, I'll prove that I am a child of God. My life is full of bliss, happiness, and good health. Shift yourself towards the path of truth. ಸತ್ಯದ ಕಡೆಗೆ, ಸನ್ಮಾರ್ಗದ ಕಡೆಗೆ, ಸತ್ಸಂಗದ ಕಡೆಗೆ ನಿಮ್ಮ ಒಳಗೆ ನೀವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ. ಯಾರು ಹೀಲರ್ಸ್ ಇದ್ದೀರೋ ಕೈಗಳನ್ನ ಬ್ಲೆಸ್ಸಿಂಗ್ ಫಾರ್ಮ್ ಅಲ್ಲಿ ಇಟ್ಕೊಳ್ಳಿ. ಯಾರಿಗೆ ಅಸೈನ್ ಆಗಿದೆ, ನೀವು ಯಾರ್ಯಾರಿಗೆ ಹೀಲಿಂಗ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ, ಯು ನೋ whom you are going to heal, continue the healing. Who are not healers but not patients also, bless those who are receiving the healing. Very deeply internally pray, God make their life happier, better, healthier and stronger. Bless them, bless the entire world for the speedy recovery. Visualize lot of divine love is coming out from your hands and all the patients are getting filled with the healing energy. Healers, please continue your healing. Since they are trained, they know what to do. That is why we took lot of details from the patients. Healers are assigned to do the healing. Others, please also bless the whole world. Keep sharing the blessings. Bless every member in this group. Special blessings to all the children who are going through lot of uncertainties, anxieties due to these situations. Bless them. Bless them with inner peace, inner clarity, greater ability to develop their inner strength and new skills. Continue the good vibrations. Share ಮಾಡ್ತಾ ಹೋಗಿ. Who are all receiving the blessings, visualize the bright, bright white light passing through your body and mind, making it happier, healthier and stronger. Also, who are all receiving the blessings, pray for others' recovery. It is in giving that we receive. When you think of other patients and bless them, you are entitled for better recovery. Think of the people who are going through much more tough time. Pray and bless them. Lord God, please heal them, help them, bless them. Make their life better and happier, healthier. All the patients who are receiving the blessings, also pray for others' speedy recovery. ನಾವು ಏನನ್ನ ಕೊಡುತ್ತೇವೆಯೋ ಅದನ್ನೇ ಪಡೆಯುತ್ತೇವೆ. ಬೇರೆಯವರ ಆರೋಗ್ಯ ಉತ್ತಮಗೊಳ್ಳಲಿ ಅಂತ ಪ್ರಾರ್ಥನೆ ಮಾಡಿ. ನೀವು ಮತ್ತೊಬ್ಬರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದಷ್ಟು ನಿಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತದೆ. ಎಲ್ಲರ ಮನೆಯಲ್ಲಿ ಆನಂದ ಆರೋಗ್ಯದ ಬೆಳಕನ್ನು ತುಂಬಿಸ್ತಾ ಹೋಗಿ. ಕ್ಷಮೆ, ದಯೆ, ಪ್ರೇಮದ ಬೆಳಕನ್ನ ಒಳಗೆ ತುಂಬಿಸ್ಕೊಳ್ಳಿ. ಬೇರೆಯವರನ್ನ ಕ್ಷಮಿಸೋದನ್ನ ಕಲೀರಿ. ನಮ್ಮ ನೋವು ನಿವಾರಣೆ ಆಗ್ಬೇಕಂದ್ರೆ ಬೇರೆಯವರ ಬಗ್ಗೆ ಇಟ್ಕೊಂಡಿರೋ ನೋವನ್ನ ಮನಸ್ಸಿನಿಂದ ಬಿಡುಗಡೆ ಮಾಡಬೇಕು. ನಮ್ಮ ಕಾಯಿಲೆಯನ್ನ ಭಗವಂತ ಕ್ಷಮಿಸ್ಬೇಕಂದ್ರೆ ಬೇರೆಯವರ ತಪ್ಪುಗಳನ್ನ ನಾವು ಕ್ಷಮಿಸೋದು ಕಲಿಬೇಕು. ನಮ್ಮ ಬದುಕಿನಲ್ಲಿ ಸಂತೋಷ ಸಂತೃಪ್ತಿ ಬೇಕು ಅಂದ್ರೆ ಬೇರೆಯವರ ಬದುಕಿನಲ್ಲಿ ಅದನ್ನ ಹಂಚೋದನ್ನ ಕಲಿಬೇಕು. ನಾವು ಯಾವ್ದನ್ನ ಕೊಡ್ತೀವೋ ಅದನ್ನ ಪಡಿತೀವಿ. ಬೇರೆಯವರಿಗೆ ಆರೋಗ್ಯದ ಆಶೀರ್ವಾದವನ್ನ ಕೊಡಿ, ಅದನ್ನೇ ಪಡಿತೀರಿ. ಬೇರೆಯವರಿಗೆ ಕ್ಷಮೆ, ದಯೆ, ತಪ್ಪುಗಳನ್ನ ಕ್ಷಮಿಸ್ತಾ ಹೋಗಿ, ಭಗವಂತನಿಂದಲೂ ಅದನ್ನೇ ಪಡಿತೀವಿ.
ಬೇರೆಯವರನ್ನ ಮುಗುಳ್ನಗೆ, ಶಾಂತಿ, ಪ್ರೇಮದಿಂದ ಮಾತಾಡಿಸಿ ಭಗವಂತನಿಂದಲೂ ಅದನ್ನೇ ನಾವು ಪಡಿತೀವಿ. ಡೀಪ್ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್. ಫೇತ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಿಯರ್ ಅನ್ನ ಡಿಲೀಟ್ ಮಾಡಿ, ಅನ್ಇನ್ಸ್ಟಾಲ್ ಮಾಡಿ. ಡಿಲೀಟ್ ಯುವರ್ ಫಿಯರ್, ಡೌನ್ಲೋಡ್ ಫೇತ್. Feel the peace, feel the blessings. Be thankful for all the blessings. Patience, please. Repeat 3 times. God, thank you very much for the healing energies and blessings. I gratefully accept the healing energies and blessings. Thank you. I gratefully accept all the healing energies and blessings. Thank you, God. I gratefully accept all the healing energies and blessings. Thank you, God. ನನಗೆ ನೀಡಿದ ಚಿಕಿತ್ಸಾ ಚೈತನ್ಯವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನನಗೆ ನೀಡಿದ ಚಿಕಿತ್ಸಾ ಚೈತನ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ದೇವರಿಗೆ ಧನ್ಯವಾದಗಳು. ನನಗೆ ನೀಡಿದ ಚಿಕಿತ್ಸಾ ಚೈತನ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ದೇವರಿಗೆ ಧನ್ಯವಾದಗಳು. Be thankful to the healers for their compassionate kindness. Say thank you. Now visualize the entire globe. Let us pray and bless. Sarvepi sukhinas santu, sarve santu niramayah, sarve bhadrani pashyantu, ma kaschit dukkha bhag bhavet. Om Shanti Shanti Shanti. Just please move your fingers. Be thankful. Slowly open your eyes. ಯಾರ್ಯಾರು ಹೀಲಿಂಗ್ ರಿಸೀವ್ ಮಾಡ್ಕೊಂಡಿದ್ದೀರೋ ದೇವರಿಗೆ, ಗುರುಗಳಿಗೆ ಧನ್ಯವಾದ ಹೇಳಿ ಮೆಲ್ಲಗೆ ಕಣ್ಬಿಡಿ. ಶಾಂತತೆಯಿಂದ ನಿಮ್ಮೊಳಗಾದ ಬದಲಾವಣೆಯನ್ನ ಗುರುತಿಸಿ ದೇವರ ಆಶೀರ್ವಾದದ ಬೆಳಕು ಪ್ರಶಾಂತತೆಯ ರೂಪದಲ್ಲಿ, ಸಮಾಧಾನ, ಸಾಂತ್ವನ, ಆರೋಗ್ಯದ ರೂಪದಲ್ಲಿ ನಿಮ್ಮೊಳಗೆ ಪ್ರವೇಶ ಮಾಡಿರೋದನ್ನ ಗುರುತಿಸಿ ಗೌರವಿಸಿ ಧನ್ಯವಾದ ಹೇಳಿ. So, thank you. If anybody wants to share their experience of healing, blessing, you're most welcome. We have taken extra 10 minutes already. Technology ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ಟೈಮ್ ಡಿಲೇ ಆಗಿದೆ. If anybody wants to share, Meena, you please take over. Namaste. Namaste, ma'am. Thank you so much for the guidance. Thank you. Yes, please. ಹಂಚ್ಕೊಳ್ಳೋರು ದಯವಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ವಿಚಾರವಾಗಿ ಯಾರೋ ಮಾತಾಡ್ತಾ ಇದ್ದಂಗಿದೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ, ಮುರಳೀಧರನ್ ಅವರು ಮಾತಾಡ್ತಾ ಇದ್ದಾರೆ. ವೇದವತಿ ಹೇಳಿ. ಓಕೆ, ಬಹುಶಃ ಯಾರಿಗೂ ಇದು ಆಡಿಯೋದೇನೋ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಅವ್ರು ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಸೊ ದೀಸ್ ಆರ್ ಸಮ್ ಕೋರ್ಸಸ್.
ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಈ 1 ಗಂಟೆ ಕಾಲ ನಾವು ಈ ಸತ್ಸಂಗದಲ್ಲಿ ಕೂತ್ಕೊಂಡು ಧ್ಯಾನ ಮತ್ತೆ ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕಾಗಿ ಉನ್ನತಿ ಹೀಲಿಂಗ್ ಫೌಂಡೇಶನ್ ಅವ್ರಿಗೂ ಮತ್ತು ಸರಸ್ವತಿ ಹೆಗಡೆ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ. ಈಗ ಕೋರ್ಸಸ್, ವಾಟ್ ಆರ್ ದ ಕೋರ್ಸಸ್ ದಟ್ ಆರ್ ಆಫರ್ಡ್ ಬೈ ಉನ್ನತಿ ಈಗ ನಡೀತಾ ಇರೋದು, ಮತ್ತೆ ಈ ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುವಂತ ಕೋರ್ಸಸ್. ಸೊ ವಿ ಲೆಟ್ ಯು ನೋ ದ ಡೇಟ್ಸ್ ಅಂಡ್ ಆಲ್ ದಟ್. ಸೊ ಸೆಲ್ಫ್ ಹೀಲಿಂಗ್ ಅಂಡ್ ರಿಲ್ಯಾಕ್ಸೇಷನ್ 1 hour ಡ್ಯೂರೇಷನ್ ಇನ್ ಪ್ರೋಗ್ರಾಮ್ ಅದು. ನೋ ಯುವರ್ ಚಕ್ರಾಸ್, ರಿಲೇಶನ್ಶಿಪ್ ಹೀಲಿಂಗ್, ಬೇಸಿಕ್ ಯೋಗಿಕ್ ಹೀಲಿಂಗ್, ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಆಫ್ ಯೋಗಿಕ್ ಹೀಲಿಂಗ್, ಯೋಗಿಕ್ ಸೈಕೋಥೆರಪಿ, ಆತ್ಮ ಸಾಕ್ಷಾತ್ಕಾರದ್ದು, ಮತ್ತೆ ಪರಮಹಂಸ ಪಥ, ದಟ್ ಇಸ್ ಅರ್ಹಾಟಿಕ್ ಯೋಗ preparatory courses. These are the courses which are offered, and the other courses are also there which are very interesting. Each one is unique in its own way. Kriya Shakti is for prosperity and abundance. ನಮಗೆ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ರೆ ಕ್ರಿಯಾಶಕ್ತಿ is one such course which has empowered many of us in many aspects. ಆಮೇಲೆ ಹಿಂದೂಯಿಸಂ ರಿವೀಲ್ಡ್, ಇದು ತುಂಬಾ ಚೆನ್ನಾಗಿರುವಂತದ್ದು. ಪ್ರತಿಯೊಂದು ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಾಲಿಟಿ. ಹಿಂದೂಯಿಸಂ ರಿವೀಲ್ಡ್, ನಾವು ಎಷ್ಟೋ ವಿಚಾರಗಳಲ್ಲಿ ನಮ್ಮ ಧರ್ಮವನ್ನ ನಾವು ತಿಳ್ಕೊಳ್ಳೋದಕ್ಕೆ ಈ ಕೋರ್ಸ್ ತುಂಬಾ ಸಹಾಯ ಆಗುತ್ತೆ. ಇದಕ್ಕೆ ವಿ ಆರ್ ವೈಟಿಂಗ್ ಫಾರ್ ದಿಸ್ ಕೋರ್ಸ್. ಸೊ ಹತ್ತಿರದಲ್ಲೇ ಯಾವಾಗ್ಲಾದ್ರೂ ಆಗತ್ತೆ, ಅದನ್ನ ನಾವು ಡೇಟ್ಸ್ ಅನ್ನ ನಾವು ಅನೌನ್ಸ್ ಮಾಡ್ತೀವಿ. ದಯವಿಟ್ಟು ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ ನಾವು ಚೆನ್ನಾಗಿ ತಿಳ್ಕೊಳ್ಳುವಂತ ಒಂದು ಅವಕಾಶ ನಮಗೆ ಈ ಕೋರ್ಸ್ನಿಂದ ಲಭ್ಯ. ಸೊ ದಯವಿಟ್ಟು ಈ ತರದ ಕೋರ್ಸ್ಗಳಿಗೆ ಜಾಯಿನ್ ಆಗಿ. ಅಂಡ್ ದ ಸರ್ವಿಸ್, ದಿಸ್ ಇಸ್ ಎ ಕೈಂಡ್ ಆಫ್ ಸರ್ವಿಸ್. ವೆನ್ ವಿ ಜಾಯಿನ್ ದ ಕೋರ್ಸ್, ನಮಗೆ ಕೋರ್ಸಿನ ಬಗ್ಗೆ ವಿಚಾರವನ್ನ ತಿಳಿಯುತ್ತೆ. ನಾವು ಆ ಕೋರ್ಸ್ಗೆ ನಾವು ಏನನ್ನ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಅಮೌಂಟ್ ಅನ್ನ, ಅದು ಡೊನೇಷನ್ ಆಗಿ ಅಕ್ಸೆಪ್ಟ್ ಮಾಡೋದು, ಅಂಡ್ ನಿಮಗೆ ರಿಸಿಪ್ಟ್ಸ್ ಇತ್ಯಾದಿಗಳೆಲ್ಲ ಸಿಗುತ್ತೆ. ಇದರಿಂದ ಲಾಭ ಏನು ಅಂದ್ರೆ, ಬಿಲ್ಡ್ ಇಂಡಿಯಾ ಮೂವ್ಮೆಂಟ್ ಅನ್ನೋ ಚಳವಳಿ ಏನ್ ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಈ ಫಂಡ್ಸ್ ಅನ್ನೆಲ್ಲ ಉಪಯೋಗಿಸ್ತೀವಿ. ಸೊ ಈ ಕೋರ್ಸ್ಗಳನ್ನ ನಾವು ಯಾವ್ದನ್ನು ದಾನವಾಗಿ ತುಂಬಾ ಫ್ರೀಯಾಗಿ, ಯಾವ್ದನ್ನು ಫ್ರೀಯಾಗಿ ನಾವು ತಗೊಳ್ಳೋದು ಅಂತಲ್ಲ, ನಾವು ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಿ ನಾವು ಅದರಲ್ಲಿ ಬರುವಂತಹ ಹಣವನ್ನ ನಾವು ಬಿಲ್ಡ್ ಇಂಡಿಯಾ ಚಳವಳಿ ಅಂತ ಏನು ಬಿಲ್ಡ್ ಇಂಡಿಯಾ ಮೂವ್ಮೆಂಟ್ ಗೆ ಉಪಯೋಗಿಸ್ತೀವಿ. ದೀಸ್ ಆರ್ ವಂಡರ್ಫುಲ್ ಕೋರ್ಸಸ್ ವಿಚ್ ಹಸ್ ಹೆಲ್ಪ್ಡ್ ಅಂಡ್ ಟ್ರಾನ್ಸ್ಫಾರ್ಮ್ಡ್ ಮೆನಿ ಆಫ್ us. So we would suggest you to get enrolled to these courses. Thank you so much for being. Let us continue this journey. ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಜಾಯಿನ್ ಆಗಿ ಈ ವಿಚಾರವನ್ನ ನಾವು ಮತ್ತೆ ಮತ್ತೆ ಮನನ ಮಾಡ್ತಾ ಇದ್ರೆ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಆಗತ್ತೆ. ಓವರ್ ಟು ಪದ್ಮಾ. ಕೇಳಿಸ್ತಾ ಇಲ್ಲ. You can share your opinion in the WhatsApp groups also. ನಿಮ್ಮ ಹೀಲಿಂಗಿನ ಅನುಭವ ಮತ್ತೆ ನಿಮಗೆ ಈ ಸತ್ಸಂಗದ ಅನುಭವ ಏನಾಯ್ತು ಅದನ್ನ ನೀವು ವಾಟ್ಸಪ್ ಮೂಲಕ ಕೂಡ ಹಂಚ್ಕೋಬಹುದು. ಫೀಲ್ ಫ್ರೀ ಟು ಎಕ್ಸ್ಪ್ರೆಸ್. ನೀವು ಎಕ್ಸ್ಪ್ರೆಸ್ ಮಾಡೋದ್ರಿಂದ ಬೇರೆಯವ್ರಿಗೂ ಏನ್ ಅನುಭವ ಆಯ್ತು ಅನ್ನೋದು ಅವ್ರಿಗೂ ಒಂದು ಕಲ್ಪನೆ ಸಿಗತ್ತೆ. ಕೆಲವ್ರಿಗೆ ವ್ಯಕ್ತ ಮಾಡ್ಲಿಕ್ಕೆ ಸುಲಭವಾಗಿ ಬರುತ್ತೆ, ಕೆಲವ್ರಿಗೆ ವ್ಯಕ್ತ ಮಾಡೋದು ಗೊತ್ತಾಗಿರಲ್ಲ. ಅದು ಆ ರೀತಿಯಲ್ಲೂ ಕೂಡ ಅವ್ರಿಗೆ ಅನುಕೂಲ ಮಾಡ್ಕೊಟ್ಟಂಗಾಗತ್ತೆ. ಫೀಲ್ ಫ್ರೀ ಟು ಎಕ್ಸ್ಪ್ರೆಸ್ ವಾಟ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಓಕೆ, ಈಗ ಸತ್ಸಂಗವನ್ನ ನಾವು ಮುಕ್ತಾಯದ ಹಂತಕ್ಕೆ ಬಂದಿದೀವಿ. ಒಂದು ಭಗವಂತನಿಗೆ, ಗುರುಗಳಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಮತ್ತೊಮ್ಮೆ ಮಾಡಿ we will end the session. Please join your hands at heart. To the Supreme God, Divine Father, Divine Mother, Sadhguruji, Grandmaster Chua Koksui, Lord Mahaguruji Mailing, all the